ಫಾಲ್ಟ್ ಬಿದ್ದಿತ್ತು. ವಿಲ್ ಜಾಕ್ಸ್ ಅವರು RCB ಇದ್ದಾಗ ಒಳ್ಳೆ ಬ್ಯಾಟ್ಸ್ಮನ್ನು, ಒಳ್ಳೆ ಹೊಡೆತಗಳು ಆಡುವಂಥ ಇಂಗ್ಲೆಂಡ್ ಪ್ಲೇಯರು. ವಿಲ್ ಜಾಕ್ಸ್ ಅವ್ರನ್ನ ಯಾಕೆ ಆಡಿಸ್ಲಿಲ್ಲ ಅನ್ನೋದೊಂದು ಮುಂಬೈ ಫ್ಯಾನ್ಸ್ಗೆ ಬೇಜಾರಿದೆ. ದಟ್ ಇಸ್ ಹಾರ್ದಿಕ್ ಪಾಂಡ್ಯಗೋಸ್ಕರನೇ, ಹಾರ್ದಿಕ್ ಪಾಂಡ್ಯನ ಒಳಗೆ ಕರ್ಕೊಳಕ್ಕೋಸ್ಕರ ವಿಲ್ ಜಾಕ್ಸನ್ ಅವ್ರನ್ನ ಆಡಿಸ್ತಿಲ್ಲ ಈ ಸಲಿನೂ ಅನ್ನೋದಿದೆ. ಸೊ ಇದೇನಾದರೂ ನೆಗೆಟಿವ್ ಆಗುತ್ತೆ MIಗೆ? ಇಲ್ಲ, RCB ವಿರುದ್ಧದ ಸೋಲಿನ ನಂತರ ಗೆಲುವಿನ ಲೈಕ್ ಮರಳ್ತಾರ KKR ಅನ್ನೋದು ಕೂಡ ನಂದು ನೋಡಬೇಕಾಗಿದೆ. ಅದರ ಮಧ್ಯೆ ಮುಂಬೈ ಇಂಡಿಯನ್ಸ್ ಅವರು ಈ ಬಾರಿ ತುಂಬ ತೀರಾ ಕಳಪೆ ಪ್ರದರ್ಶನವನ್ನು ತೋರ್ತಾ ಇದ್ದಾರೆ ಈ ಸೀಸನಲ್ಲಿ. ಆ್ಯಕ್ಚುಲಿ ಹಾರ್ದಿಕ್ ಪಾಂಡ್ಯ ಅವ್ರದ್ದು ಲಾಸ್ಟ್ ಬ್ಯಾನ್ ಆಗಿರುವಂಥದ್ದು ಅಷ್ಟೇ, ಅದು ಒಂದೇ ಮ್ಯಾಚ್ ಬ್ಯಾನ್ ಆಗಿರುವಂಥದ್ದು. ಸೊ ಅದಕ್ಕೇನು ಇಲ್ಲ. ಬಟ್ ಹಾರ್ದಿಕ್ ಪಾಂಡ್ಯ ಅವರು 11 ರನ್ ಹೊಡೆದು ಕಳೆದ ಬಾರಿ ಭಾಳ ತೀರಾ ಕಳಪೆ ಪ್ರದರ್ಶನವನ್ನು ತೋರಿದ್ರು. ಬಟ್ ನೋಡೋಣ ಈ ಮ್ಯಾಚಲ್ಲಾದರೂ ಪುಡ್ದು ಹೇಳ್ತಾರೆ ಹಾರ್ದಿಕ್ ಪಾಂಡ್ಯ ಅಂತ. ಒಂದು ಕಡೆ ಕ್ಯಾಪ್ಟನ್ಸಿ ಜವಾಬ್ದಾರಿ ಕೂಡ ಇದೆ ಹಾರ್ದಿಕ್ ಪಾಂಡ್ಯ ಮೇಲೆ. ಸೊ ಅದನ್ನೂ ನಿಭಾಯಿಸಬೇಕು. ಸೊ ತಂಡವನ್ನು ಮುನ್ನಡೆಸ್ತಾ ತಮ್ಮ ಬ್ಯಾಟಿಂಗ್ ಫಾರ್ಮನ್ನು ಕೂಡ ಮರಳಿ ಪಡಿಬೇಕಂದ್ರೆ ಎಲ್ಲೋ ಒಂದು ಕಡೆ ಅವ್ರಿಗೂ ಒಂದು ಕಷ್ಟ ಇರುತ್ತೆ. ಸೊ ಆ್ಯಂಡ್ ಆಲ್ಸೋ ರೋಹಿತ್ ಶರ್ಮಾ ಏನಿದ್ದಾರೆ ಹಾಗೂ ಹಾರ್ದಿಕ್ ಪಾಂಡ್ಯ ಅವರು ಒಂದು ಜವಾಬ್ದಾರಿಯುತವಾದಂತಹ ಆಟವನ್ನು ಇವತ್ತು ಪ್ರದರ್ಶನ ಮಾಡಲೇಬೇಕು, ಆಡಬೇಕಿದೆ. ಮುಜಿಬುರ್ ರಹಮಾನು, ಟ್ಯಾಂಪ್ಲೇಯನ್ನು ಎಲ್ಲೋ ಒಂದು ಕಡೆ ಅವರು ಆಟ ಆಡಿದ್ರೆ ಒಳ್ಳೆ ತಂಡನ ಬಿಲ್ಡ್ ಮಾಡ್ಬೋದು. ಆ್ಯಕ್ಚುಲಿ ತಂಡವನ್ನು ಬೌಲಿಂಗ್ ಸ್ಟ್ರಾಂಗ್ ಮಾಡಲಿದ್ದಾರೆ ಅವರು ಆ್ಯಕ್ಚುಲಿ MIದು. ಸೊ ಸ್ಟ್ರಾಂಗ್ ಆಗಬೇಕಾಗಿರೋದಲ್ಲೇ ಇವನ್ನ ರೋಹಿತ್ ಶರ್ಮಾ ಮತ್ತು ನಾಯಕ ಹಾರ್ದಿಕ್ ಪಾಂಡ್ಯ ಅವರು ತಮ್ಮ ಜವಾಬ್ದಾರಿಯುತವನ್ನು ಎಲ್ಲೇ ಮರ್ತಿದ್ದಾರೆ. ಅದನ್ನ ಒಳ್ಳೆ ಲಯಕ್ಕೆ ಬಂದರೆ ಒಳ್ಳೆ ಬ್ಯಾಟ್ಸ್ಮನ್ನು ರೋಹಿತ್ ಶರ್ಮಾ ಅವರು. ಇನ್ನು ಆಲ್ರೌಂಡರ್ ಆಟ ಹಾರ್ದಿಕ್ ಪಾಂಡ್ಯ ಅವ್ರದ್ದು ಮಾತ್ರ ಸಖತ್ತಾಗಿದೆ. ಸೊ ಕಳೆದ ಬಾರಿ ಇಂಡಿಯನ್ ಟೀಮಲ್ಲೂ ಕೂಡ ಅಬ್ಬರಿಸಿದ್ರು ಅವರು ಹಾರ್ದಿಕ್ ಪಾಂಡ್ಯ. ಯಾಕೆ ಈ IPL ಇನ್ನೂ ಕಳೆದ T20 ಗುಂಗಲ್ಲಿದ್ದಾರೋ ಏನೋ ಹಾರ್ದಿಕ್ ಪಾಂಡ್ಯ ಅವರು ಅನ್ನೋದು ಗೊತ್ತಾಗ್ತಿಲ್ಲ. IPLಗೆ ಯಾವ ಮರಳ್ತಾರೆ, ಯಾವಾಗ ಚೆನ್ನಾಗಿ ತಮ್ಮ ಗ್ರೌಂಡಲ್ಲಿ ಆಟವನ್ನು ತೋರಿಸ್ತಾರೆ ಅನ್ನೋದು ನೋಡಬೇಕು. ಇನ್ನು ಹೋಮ್ ಗ್ರೌಂಡು ಆ್ಯಕ್ಚುಲಿ ರೋಹಿತ್ ಶರ್ಮಾಗೆ. ಸೊ ಇವತ್ತಾದರೂ ಅಬ್ಬರಿಸ್ತಾರ ನೋಡಬೇಕಾಗಿದೆ. ಹೌದು. ಹಾಗೆ ಈ ಹಾರ್ದಿಕ್ ಪಾಂಡ್ಯ ಅವರು ನಾಯಕತ್ವ ತಗೊಂಡಿರೋದು MI ತಂಡದಲ್ಲೇ ಏನೋ ಒಂದು ಸ್ವಲ್ಪ ಅಸಮಾಧಾನವಿದೆ ಅನ್ನುವಂಥ ಮಾತುಗಳು ಕೂಡ ಈ ಹಿಂದೆನೂ ಕೂಡ ಅದೇ ಆಗಿತ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರೋಹಿತ್ ಶರ್ಮಾನ ಯಾವಾಗ ಕ್ಯಾಪ್ಟನ್ಸಿಯಿಂದ ತೆಗೆದು ಹಾರ್ದಿಕ್ ಪಾಂಡ್ಯನ ಕ್ಯಾಪ್ಟನ್ಸಿ ಸ್ಥಾನದಲ್ಲಿ ಕೂರಿಸಿದ್ರು, ಅವಾಗಿಂದನೂ ರೋಹಿತ್ ಶರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ಮಧ್ಯೆ ಏನೋ ಒಂದು ಕಡೆ ವೈಮನಸ್ಸಿದೆಯಾ ಅನ್ನೋ ಒಂದು ಸಾಕಷ್ಟು ಅನುಮಾನಗಳು ವ್ಯಕ್ತವಾಗಿತ್ತು. ಇನ್ನು ಗುಜರಾತ್ ಟೀಮ್ನಲ್ಲಿ ಕ್ಯಾಪ್ಟನ್ ಆಗಿದ್ದಂಥ ಹಾರ್ದಿಕ್ ಪಾಂಡ್ಯ ಅಲ್ಲಿ ಕಪ್ ಗೆಲ್ಸ್ಕೊಟ್ರು. ಆದರೂ ಅಲ್ಲಿ ತಂಡ ಅವ್ರನ್ನ ಬಿಟ್ಕೊಟ್ಟು ಮುಂಬೈಗೆ ಯಾಕೆ ಬಿಟ್ಕೊಟ್ರು ಅನ್ನೋದೊಂದು ಪ್ರಶ್ನೆ ಕೂಡ ಇದೆ. ಯಾಕಂದರೆ ಒಬ್ಬ ಕ್ಯಾಪ್ಟನ್ನು ಫಸ್ಟ್ ಹೊಸ ತಂಡನ ಎತ್ತಿ ಕಪ್ ಗೆಲ್ಸೋದಿದೆಯಲ್ಲ, ಅಷ್ಟೆಲ್ಲ ಮಾಡಿದ್ರು ಹಾರ್ದಿಕ್ ಪಾಂಡ್ಯ ಅವರು ಗುಜರಾತ್ ತಂಡದಿಂದ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಬಿಟ್ಕೊಟ್ರು ಮುಂಬೈ ತಂಡಕ್ಕೆ. ಇದು ಒಂದು ಅಲ್ಲೂ ಅಷ್ಟು ಚೆನ್ನಾಗಿ ಆಡ್ತಿರುವಂಥ ಪ್ಲೇಯರ್ನ ಅಲ್ಲಿಂದ ಇಲ್ಲಿ ಕಿತ್ಕೊಂಡು ಬಂದು ಮುಂಬೈಯಲ್ಲಿ ಆಡಿಸೋದು ಅಂತಂದಾಗ ಅದೊಂದು ಕಾಮನ್ಲಿ ಯಾರಿಗಾದ್ರೂ ಬೇಜಾರಾಗೇ ಆಗುತ್ತೆ. ಸೊ ರೋಹಿತ್ ಶರ್ಮಾ ಅವರು ಒಬ್ಬರ ಒಳ್ಳೆ ಅನುಭವಿಸಿದ ಪ್ಲೇಯರು. ನಮಗೆ ಟೀಮ್ ಇಂಡಿಯಾ ತಂಡಕ್ಕೆ ಎಷ್ಟೋ ಕಪ್ ತಂದು ಕೊಟ್ಟವಂಥವ್ರು, ಅದರ ಬೆಲೆ ಮತ್ತು IPL ಕೂಡ ಮುಂಬೈ ತಂಡಕ್ಕೆ 5 ಕಪ್ ತಂದು ಕೊಟ್ಟಂಥವ್ರು. ಅಂಥ ಕ್ಯಾಪ್ಟನ್ನ ಬಿಟ್ಟು ಇವರು ಹಾರ್ದಿಕ್ ಪಾಂಡ್ಯನ ಆಸ್ಥಾನದಲ್ಲಿ ಕೂರಿಸಿದ್ದಾರೆ ಅಂದಾಗ ಫ್ಯಾನ್ಸ್ಗೂ, ರೋಹಿತ್ ಶರ್ಮಾ ಫ್ಯಾನ್ಸ್ಗೆ ಎಲ್ಲೋ ಒಂದು ಕಡೆ ಸಿಟ್ಟು ಬರೋದಂತೂ ಕಾಮನ್ನೇ ಅದು. ಬಟ್ ಅವರಿಬ್ರು ವೈಮನಸ್ ಏನೇ ಇರ್ಬೋದು, ಅದನ್ನ MI ತಂಡದ ಮೇಲೆ ಪ್ರದರ್ಶನ ಮಾಡೋದು ಇಟ್ಸ್ ನಾಟ್ ಫೇರ್ ಅನ್ಕೋತೀನಿ. ಇಲ್ಲ, ನಾನು ಒಂದು ಕಡೆ ಅಂತಾನೆ ಇಲ್ಲ, ವೈಮನಸ್ಸು ಬೇಕಾದಿರ್ಬೋದು. ಆ್ಯಕ್ಚುಲಿ ಒಬ್ಬ ಆಟಗಾರ ಇನ್ನೊಬ್ಬ ಆಟಗಾರನ ಯಾವ ರೀತಿ ನೋಡ್ತಾನೆ ಗ್ರೌಂಡಲ್ಲಿ ಅಂದಾಗ ಈ ಜಗಳಗಳು ಬೇಕಾದಿರಲಿ, ಕ್ವೈಟ್ ಕಾಮನ್ ಅದು. ಬಟ್ ಆಟ ಆಡುವಾಗ ಒಂದು ಬಾಂಡ್ ಇರಬೇಕು. ಆ ಬಾಂಡ್ ಇರಲಿಲ್ಲ ಅಂದರೆ ತಂಡ ನಿಜಕ್ಕೂ ಕಳಪೆ ಪ್ರದರ್ಶನ ತೋರೋದ್ರಲ್ಲಿ ಎರಡು ಮಾತಿಲ್ಲ. ಎನಿವೇಸ್ ಇವತ್ತು ನೋಡೋಣ ಹೇಗೆ ಆಡ್ತಾರೆ, ಹೇಗೆ ಮಾಡ್ತಾರೆ ಅಂತ. ಆ್ಯಂಡ್ ಇದು ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಈ ಹೋಮ್ ಗ್ರೌಂಡ್ನಲ್ಲಿ ಮುಂಬೈದವ್ರಿಗೆ ಅಡ್ವಾಂಟೇಜ್ ಜಾಸ್ತಿ KKR ಅವ್ರಿಗಿಂತ. ಯಾಕಂದ್ರೆ KKR ತಂಡನೂ ಅಷ್ಟೊಂದು ಕಳಪೆ ಪ್ರದರ್ಶನವನ್ನು ತೋರ್ತಾ ಇದೆ. ಏನು ಹೇಳ್ಕೊಳ್ಳೋಂಥ ಬ್ಯಾಟಿಂಗ್ ಏನು ಇಲ್ಲ ಈ ಬಾರಿ KKR ಅವ್ರದ್ದು. ಸೊ ಸುನಿಲ್ ನರೇನ್ ಅವರು ಬೌಲಿಂಗಲ್ಲೂ ಮಿಂಚ್ತಾ ಇದ್ದಾರೆ, ಬ್ಯಾಟಿಂಗಲ್ಲೂ ಮಿಂಚ್ತಾ ಇದ್ದಾರೆ. ಇನ್ನು ರೋಹಿತ್ ಶರ್ಮಾ ಅವರಿಗೆ 10 ಬಾರಿ ವಿಕೆಟ್ ಒಪ್ಪಿಸಿದ್ದಾರೆ. ಸುನಿಲ್ ನರೇನ್ ಅವರು 10 ಬಾರಿ ವಿಕೆಟನ್ನು ಒಪ್ಪಿಸಿದ್ದಾರೆ ರೋಹಿತ್ ಶರ್ಮಾ ಅವರು ಸುನಿಲ್ ನರೇನ್ ಬೌಲಿಂಗ್ಗೆ. ಸೊ ಇದೊಂದು ರೆಕಾರ್ಡು. ಸುನಿಲ್ ನರೇನ್ ಬಾಲಲ್ಲೇ 10 ಬಾರಿ ವಿಕೆಟನ್ನು ಹೋಗಿದ್ದಾರೆ ರೋಹಿತ್ ಶರ್ಮಾ ಅವರು. ಇನ್ನು ನೆಕ್ಸ್ಟು ಬ್ಯಾಟರ್ಸ್ ಪ್ಯಾರಡೈಸ್ ಆಗಿರುವಂಥ ಮುಂಬೈ ಪಿಚ್ಚು, ಬ್ಯಾಟಿಂಗಿಗೆ ಒಳ್ಳೆ ಹೇಳಿ ಮಾಡಿಸಿದಂಥ ಪಿಚ್ಚು ವ್ಯಾಂಕೆಂಡೆ ಸ್ಟೇಡಿಯಮ್ಮು. ಒಳ್ಳೆ ಸ್ಟೇಡಿಯಂ ಅದು ಆ್ಯಕ್ಚುಲಿ ಮುಂಬೈ ಪಿಚ್ಚು. ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಚೇಸಿಂಗ್ ಮಾಡೋದು ತುಂಬ ಸುಲಭ. ವ್ಯಾಂಕೆಂಡೆ ಸ್ಟೇಡಿಯಂನಲ್ಲಿ ಚೇಸಿಂಗ್ ತೊಗೊಂಡ್ರೇ ಬೆಸ್ಟು ಮುಂಬೈ ಪಿಚ್ಚಲ್ಲಿ. ಸೊ ನೋಡೋಣ ಟಾಸ್ ಗೆಲ್ಲೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಗೆಲ್ತಾರೆ ನೋಡೋಣ. ಆ್ಯಂಡ್ ಆಲ್ಸೋ ಮುಂಬೈ ಪಿಚ್ನಲ್ಲಿ KKR 2 ಬಾರಿ ಗೆದ್ದಿದ್ರೆ ನಮ್ಮ ಮುಂಬೈ ಇಂಡಿಯನ್ಸು 9 ಬಾರಿ ಗೆದ್ದಿದ್ದಾರೆ. ಸೊ ಅದೇನಾದರೂ ತುಂಬ ಓವರ್ ಕಾನ್ಫಿಡೆಂಟ್ ಆಗಿ ಬಂದರೆ ಅಖಾಡಕ್ಕೆ ಬಂದರೆ ಮೈದಾನಕ್ಕೆ ಇಲ್ಲ. ಈಗ ಕಳೆದ ಬಾರಿ 9 ಸಲ ಸೋತಿದ್ದಾರೆ ಅಂತಂದಾಗ KKR ಅವ್ರಿಗೂ ಕೂಡ ಒಂದು ಕಡೆ ಇರುತ್ತೆ, ಇಲ್ಲ ಇವ್ರು ನಮ್ಮ 9 ಬಾರಿ ಸದೆ ಬಡ್ದವ್ರೆ, ನಾವು ಇವ್ರ ಜೊತೆ ಗೆಲ್ಲೇಬೇಕು ಅನ್ನೋ ಒಂದು KKR ಅವ್ರಿಗೂ ಕೂಡ ಆ ಒಂದು ಹುಮ್ಮಸ್ಸಲ್ಲೇ ಆಡ್ತಾರೆ ಇವತ್ತು KKR ಅವ್ರು ಕೂಡ. ಯಾಕೆ ಆಗಬಾರ್ದು ಇವತ್ತು ಇವ್ರದ್ದೊಂದು ಮ್ಯಾಚು? 9 ಬಾರಿ ಅವ್ರು ಗೆದ್ದಿದ್ದಾರೆ ಅಂದರೆ ಮುಂಬೈದವರು.
ನಾವು ಒಂದು ಸಾರಿ ಗೆಲ್ಲೋಣ. ಕೆ ಕೆ ಆರ್ದವರು ಕೂಡ ಅದೇ ಒಂದು ಫಾರ್ಮಲ್ಲಿ ಆಡ್ತಾರೆ ಇವತ್ತು. ನೋಡೋಣ ಕೆ ಕೆ ಆರ್ ಪ್ಲೇಯರ್ಸ್ಗಳು ಇವತ್ತು ದುಬಾರಿ ಆಗ್ತಾರಾ ಅಥವಾ ಆಡ್ತಾರಾ. ಇನ್ನು ವೆಂಕಟೇಶ್ ಅಯ್ಯರು ದುಬಾರಿ ಪ್ಲೇಯರು, ಅವರು ಕೂಡ ಭಾರಿ ತಂಡಕ್ಕೇ ಒಂದು ಇದಾಗ್ಬಿಟ್ಟಿದ್ದಾರೆ. ಕೆ ಕೆ ಆರ್ ತಂಡಕ್ಕೆ ದುಬಾರಿ ಆಟಗಾರ ಆಗಿಬಿಟ್ಟಿದ್ದಾರೆ. ಇನ್ನು ವೆಂಕಟೇ ಈ ಒಂದು ಸ್ಟೇಡಿಯಂನಲ್ಲಾದರೂ ರನ್ ಮಾಡಿ ಸುರಿಸ್ತಾರ ಅನ್ನೋದನ್ನು ಫ್ಯಾನ್ಸ್ ಕಾದು ನೋಡ್ತಾ ಇದ್ದಾರೆ. ನೋಡ್ಬೇಕು ಏನಾಗುತ್ತೆ ಅಂತ. ಇನ್ನು MI ತಂಡದ ಭರವಸೆಯ ಬೌಲರ್ ಟ್ರೆಂಟ್ ಬೋಲ್ಟ್ 2 ಮ್ಯಾಚ್ಗಳಲ್ಲಿ ಪಡೆದಿದ್ದು ಒಂದೇ ವಿಕೆಟು. 2 ಮ್ಯಾಚ್ ಆಡಿದ್ರು ಈಗಾಗಲೇ ಸೀಸನ್ ಫುಲ್ಲು. ವಾರ್ಮ್ ಅಪ್ ಮ್ಯಾಚಸ್ ತರ ಏನಾದ್ರು ತಗೊಂಡಿದ್ದಾರೆ? ಏನೋ ಗೊತ್ತಿಲ್ಲ, ಅದು ವಾಡಿಕೆ ಅಂತಾನೆ ಹೇಳಿದ್ರು. ಮುಂಬೈ ಇಂಡಿಯನ್ಸ್ ಅವ್ರದ್ದು ಮೊದಲಿಗೆ ಸೋಲೋ ವಾಡಿಕೆ. ಕೆ ಕೆ ಆರ್ ಅವರು ಕೂಡ ಅದೇ ರೀತಿ ಆಡ್ತಾರೆ. ಕೆಲವು ಒಂದು ಮ್ಯಾಚ್ ಗೆದ್ರೆ ಒಂದು ಮ್ಯಾಚ್ ಸೋಲೋದು, ಒಂದು ಮ್ಯಾಚ್ ಗೆದ್ರೆ 2 ಮ್ಯಾಚ್ ಕಂಟಿನ್ಯೂ ಗೆಲ್ಲೋದು, ಮತ್ತು 3ನೇ ಮ್ಯಾಚ್ ಸೋಲೋದು. ಈ ರೀತಿ ಕೆ ಕೆ ಆರ್ದು ಹಿಂದೆ ಮುಂದೆ ಆಗ್ತಾ ಬಟ್ ಅಂದ್ರೆ ಅವರು ಗ್ರಾಫ್ ಬಿಡ್ಕೊಡ್ಬಾರ್ದು ಅನ್ನೋ ಅದಕ್ಕಾಗಿ ಈ ತರ ಆಟಗಳನ್ನ ಪ್ರದರ್ಶನ ಮಾಡ್ತಾರ, ಇಲ್ಲಾಂದ್ರೆ ಏನಾದ್ರು ಇರುತ್ತಾ ಇದ್ರೆ ಹಿಂದೆ ಏನಾದ್ರು? ಏನು ಹಿಂದೆ ಸೀಕ್ರೆಟ್ ಏನಿಲ್ಲ. ಹೇಳಿದ್ನಲ್ಲ, ಫೀಲ್ಡಿಂಗು ಮೊದಲಿಗೆ MIದವ್ರದ್ದು ತುಂಬ ಕಳಪೆ ಆಗಿದೆ. MIದವ್ರ ಫೀಲ್ಡಿಂಗು ಕೂಡ. MI ಅವ್ರ ಫೀಲ್ಡಿಂಗ್ ಆಗಲಿ ಬೌಲಿಂಗ್ ಆಗಲಿ, ಯಾಕೋ ಬುಮ್ರಾ ಅವರ ಅನುಪಸ್ಥಿತಿ ತುಂಬಾನೇ ಕಾಡ್ತಾ ಇದೆ ಮುಂಬೈ ತಂಡಕ್ಕೆ ಒಂದು ಕಡೆ, ಅದೊಂದು. ಬಟ್ ಕಳೆದ ಸೀಸನಲ್ಲಿ ಮುಂಬೈ ಇಂಡಿಯನ್ಸಲ್ಲಿ ಸಾಕಷ್ಟು ಬಲಿಷ್ಠ ಆಟಗಾರರಿದ್ದರು, ಹೀಗಾಗಿ ಅದೇ ಒಂದು ಅಡ್ವಾಂಟೇಜ್ ಆಯಿತು ಮುಂಬೈ ತಂಡಕ್ಕೆ. ಬಟ್ ಈ ಬಾರಿ ಎಲ್ಲ ಹೊಸಬರಿದ್ದಾರೆ, ಅಗ್ರೆಸಿವ್ ಆಟ ತೋರಿಸ್ತಾರ. ರೋಹಿತ್ ಅಂಡ್ ಆಲ್ಸೋ ಎಲ್ಲ ಇಂಡಿಯನ್ ಪ್ಲೇಯರ್ಸ್ ಸ್ವಲ್ಪ ಜಾಸ್ತಿನೇ ಇದ್ದಾರೆ. ಸೊ ಇವ್ರು ಗೆದ್ರೆ ಇನ್ನು ಖುಷಿ ಆಗುತ್ತೆ ಆಕ್ಚುಲಿ. ಸೊ ನಮ್ಮ ಪ್ರಾಬಬಿಲಿಟೀಸ್ ನೋಡೋಣ ಯಾರು ಇರ್ತಾರೆ ಪ್ಲೇಯಿಂಗ್ 11 ನಲ್ಲಿ ಮುಂಬೈ ತಂಡದಲ್ಲಿ ಅಂತ ನೋಡೋದಾದ್ರೆ. ಸೊ ರೋಹಿತ್ ಶರ್ಮಾ ಇರ್ತಾರೆ, ಅಂಡ್ ರಯಾನ್ ರಿಕಲ್ಟನ್ ಅವ್ರದ್ದೇ ಇರ್ತಾರೆ, ಅಂಡ್ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ. ಸೊ ಇವ್ರಗಳ ಬಗ್ಗೆ ಏನ್ ಹೇಳ್ತೀವಿ? ರೋಹಿತ್ ಶರ್ಮಾ ಅನುಭವಸ್ಥ ಪ್ಲೇಯರು. ಸೊ ರೋಹಿತ್ ಶರ್ಮಾ ಅವರು ಇವತ್ತು ತಮ್ಮ ಹೋಮ್ ಪಿಚ್ಚಲ್ಲಿ ಆಡ್ತಾ ಇದ್ದಾರೆ. ಅದೊಂದು ಎಲ್ಲೋ ಒಂದು ಕಡೆ ಅಡ್ವಾಂಟೇಜ್ ಇದೆ ಇವತ್ತು ರೋಹಿತ್ ಶರ್ಮಾ ಅವ್ರಿಗೆ. ಸೊ ಆಡುವಂಥ ನಿರೀಕ್ಷೆ ಸಾಕಷ್ಟಿದೆ. ಇನ್ನು ರಯಾನ್ ರಿಕಲ್ಟನ್ ವಿಕೆಟ್ ಕೀಪರ್, ಇವರು ಕೂಡ ಬ್ಯಾಟಿಂಗಲ್ಲಿ ಸಾಕಷ್ಟು ಸಲ ಮಿಂಚಿದಂಥ ಪ್ಲೇಯರು. ಸೊ ವಿಕೆಟ್ ಕೀಪಿಂಗಲ್ಲಿ ಕೂಡ ಅಷ್ಟೇ ಕಮಾಲ್ ಮಾಡುವಂಥ ಪ್ಲೇಯರು. ಸೊ ಇವತ್ತಾದರೂ ಮಿಂಚ್ತಾರ ತಮ್ಮ ಹೋಮ್ ಗ್ರೌಂಡಲ್ಲಿ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ಸೂರ್ಯಕುಮಾರ್ ಯಾದವ್ ಮೊದಲಿನ ಆಟವನ್ನು ಈಗ ಯಾಕೆ ತೋರಿಸ್ತಾ ಇಲ್ಲ ಅನ್ನೋದೇ ಇಲ್ಲಿ ಪ್ರಶ್ನೆಯಾಗಿದೆ. ಯಾಕಂದರೆ ಎಲ್ಲ ಒಂದು ಕಡೆ ಸೂರ್ಯಕುಮಾರ್ ಯಾದವ್ಗೆ ನನಗೇ ಮುಂಬೈ ಕ್ಯಾಪ್ಟನ್ಶಿಪ್ ಬೇಕಿತ್ತು ಅನ್ನೋದೇನಾದ್ರು ತಲೆಯಲ್ಲಿ ಇತ್ತ ಗೊತ್ತಿಲ್ಲ. ಸೂರ್ಯಕುಮಾರ್ ಯಾದವ್ ಈಗಾಗಲೇ ಭಾರತ ತಂಡವನ್ನು ಆಕ್ಚುಲಿ ಹಾರ್ದಿಕ್ ಪಾಂಡ್ಯ ಇಲ್ಲದ ಗೇಮ್ ನಲ್ಲಿ ಅವರಿಗೆ ಕ್ಯಾಪ್ಟನ್ಸಿ ಕೊಟ್ಟಾಗಲೂ ಆ ರೀತಿಯ ಪರ್ಫಾರ್ಮೆನ್ಸ್ ಏನು ಬರಲಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಇರುತ್ತದು ಒಳಗಡೆ ಡ್ರೆಸ್ಸಿಂಗ್ ರೂಮಲ್ಲಿ ಅವ್ರಿಗೆ ಗೊತ್ತದು, ನಮ್ಗೆ ಗೊತ್ತಾಗೋದಿಲ್ಲ ಹೊರಗಡೆ ಕೂತವ್ರಿಗೆ. ಸೊ ಸೂರ್ಯಕುಮಾರ್ ಯಾದವ್ ಕೂಡ ಒಳ್ಳೆ 360 ಬ್ಯಾಟರು, IB de Villiers ಅಂತಾನೆ ಗುರುತಿಸ್ಕೊಂಡವರು ಅವರು ಸೂರ್ಯಕುಮಾರ್ ಯಾದವ್. ಸೊ ಅವರು ಯಾಕೆ ಕಮಾಲ್ ಮಾಡ್ತಿಲ್ಲ ಅನ್ನೋದೇ ಇಲ್ಲಿ ಗೊತ್ತಾಗ್ತಿಲ್ಲ. ಇನ್ನು ನಮ್ಮ ವಿಘ್ನೇಶ್ ಪುತ್ತೂರ್ ಅವರು ಕೂಡ ಮಿಂಚಿದ್ದಾರೆ ಮುಂಬೈ ತಂಡದಲ್ಲಿ. ವಿಘ್ನೇಶ್ ಪುತ್ತೂರ್ ಅವರು ಚೆನ್ನಾಗಿ ಆಡ್ಲಿ ಅಂತ ಆಶಿಸ್ತೇನೆ. ಸೊ ಲಾಸ್ಟು ಫ್ಯಾನ್ಸ್ ಸೆಲೆಬ್ರೇಟ್ ಮಾಡಿದ್ರಕ್ಕಿಂತ ಅವ್ರ ಅಮ್ಮ ಸೆಲೆಬ್ರೇಟ್ ಮಾಡಿದ್ದೇ ಜಾಸ್ತಿ ವಿಘ್ನೇಶ್ ಪುತ್ತೂರ್ ಅವ್ರ ಆಟ ನೋಡಿ. ಕಮಾಲ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಆಕ್ಚುಲಿ. ಧೋನಿ ಅವರು ಆಶೀರ್ವಾದವನ್ನು ಪಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ, ಅವ್ರನ್ನೆಲ್ಲ ತಪ್ಕೊಂಡು ಫುಲ್ಲು ಹ್ಯಾಪಿ ಆಗಿದ್ದಾರೆ. ಹೆಂಗ್ ಆಡಬೇಕು ಗ್ರೌಂಡಲ್ಲಿ ನಾನು ಅನ್ನೋದನ್ನ ಈಗಾಗಲೇ ಅನುಭವಸ್ಥ ಪ್ಲೇಯರ್ಗಳಿಂದ ಕಲ್ತಿದ್ದಾರೆ. ಟ್ರೆಂಟ್ ಬೋಲ್ಟ್ ಅವರಾಗಿರ್ಬೋದು, ರೋಹಿತ್ ಶರ್ಮಾ ಅವರಾಗಿರ್ಬೋದು, ದೀಪಕ್ ಚಹರ್ ಅವರಾಗಿರ್ಬೋದು, ಮಿಚೆಲ್ ಸ್ಯಾಂಟ್ನರ್ ಅವರಾಗಿರ್ಬೋದು, ಈ ಎಲ್ಲ ಪ್ಲೇಯರ್